ಅಯೋಧ್ಯೆ ರಾಮ ಮಂದಿರದ ಹುಂಡಿ ಎಣಿಕೆಯಲ್ಲಿ ಕಳ್ಳಾಟ ಆಡಿದಂತ ಒಟ್ಟು 8 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾಗಿದೆ. ಸದ್ಯ ತನಿಖೆ ಚುರುಕಾಗಿದೆ. ಬಂಧಿತ 8 ಮಂದಿಯಿಂದ ಇಲ್ಲಿಯವರೆಗೆ 80 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳು ಭೂಮಿ ಖರೀದಿ ಮಾಡಿರೋದು, ಆಸ್ತಿ ಖರೀದಿ ಮಾಡಿರೋದು, ಇದಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಸದ್ಯ ಎಸ್ಐಟಿ ಅಧಿಕಾರಿಗಳು ಟ್ರಸ್ಟ್ನ ಪ್ರಮುಖರನ್ನು ಕೂಡ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಕಾರ್ಯದರ್ಶಿ ಅನಿಲ್ ಮಿಶ್ರಾ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಟ್ರಸ್ಟ್ನಿಂದ ಹೊರ ನಡೆದಿದ್ದಾರೆ. ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಇದೆ. ಕಾರಣ ಏನು ಅಂತಂದ್ರೆ, ನಿನ್ನೆನೆ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೂಚನೆಯನ್ನ ಕೊಟ್ಟು ನೀವು ರಿಸೈನ್ ಮಾಡಬೇಕು, ನೀವು ಟ್ರಸ್ಟಿಂದ ಆಚೆ ಬರಬೇಕು ಅಂತ. ಅದಾದ ಬೆನ್ನಿಗೆ ಜನರಲ್ ಸೆಕ್ರೆಟರಿ ಚಂಪತ್ ರಾಯ್ ರಾಜೀನಾಮೆಯನ್ನ ಕೊಟ್ಟರು. ಅನಿಲ್ ಮಿಶ್ರಾ ಕೂಡ ಟ್ರಸ್ಟಿಂದ ಆಚೆ ಬಂದರು. ಈ ಇಬ್ಬರನ್ನು ಕೂಡ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಇದೆ. ಜೊತೆಗೆ ಟ್ರಸ್ಟ್ನ ಬೇರೆ ಬೇರೆ ಮೆಂಬರ್ಸಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟುವಂತ ಸಾಧ್ಯತೆ ಇದೆ. ರಾಮ ಮಂದಿರ ದೇಣಿಗೆ ಲೂಟಿಯಲ್ಲಿ ದೊಡ್ಡವರ ಕೈವಾಡ ಇದೆಯಾ? ಈ ಪ್ರಶ್ನೆಯನ್ನ ಕೇಳಿರೋದು ಪ್ರಿಯಾಂಕಾ ವಾದ್ರಾ. ಪ್ರಭಾವಿಗಳನ್ನ ರಕ್ಷಿಸೋ ಬದಲು ಪಾರದರ್ಶಕ ತನಿಖೆಯಾಗಬೇಕು. ಕೆಳ ಹಂತದ ನೌಕರರಿಂದ ಮಾತ್ರ ಇದಾಗಿರೋದಲ್ಲ. ಸಾಧ್ಯನಾ ಹಂಗೆ? ರಾಮ ಮಂದಿರದಲ್ಲಿ ದೇಣಿಗೆ ಅಕ್ರಮ ಇಡೀ ದೇಶವನ್ನೇ ದಿಗ್ಭ್ರಮೆಗೊಳಿಸಿದೆ ಅಂತ ಪ್ರಿಯಾಂಕಾ ವಾದ್ರಾ ಮಾತನಾಡಿದ್ದಾರೆ. ಶ್ರೀರಾಮನಿಗೆ ಪವಿತ್ರ ಭಾವನೆಯಿಂದ ದುಡ್ಡು ಕೊಟ್ಟಿದ್ದಾರೆ. ಆ ನಂಬಿಕೆಯನ್ನು ಛಿದ್ರಗೊಳಿಸೋ ಕೆಲಸ ಇವರು ಮಾಡಿದ್ದಾರೆ. ಸಮಗ್ರ ತನಿಖೆ, ಪಾರದರ್ಶಕ ತನಿಖೆ ಈ ವಿಚಾರದಲ್ಲಿ ಆಗಬೇಕು, ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ಪ್ರಿಯಾಂಕಾ ವಾದ್ರಾ ಒತ್ತಾಯಿಸಿರೋದು. ಪ್ರಿಯಾಂಕಾ ವಾದ್ರಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಪೋಸ್ಟ್ ಹಾಕಿರೋದು, ದೊಡ್ಡವರ ಕೈವಾಡ ಇದೆಯಾ? ತನಿಖೆ ಕೇವಲ ಕೆಳ ಹಂತದ ಸಿಬ್ಬಂದಿಗಳಿಗಷ್ಟೇ ಸೀಮಿತವಾಗಿ ನಡೀತಾ ಇದೆಯಾ ಅಂತ ಅನುಮಾನ ಇದೆ. ದೊಡ್ಡವರ ಕೈವಾಡ ಇಲ್ಲದೆ ಈ ರೀತಿ ಲೂಟಿ ಮಾಡೋದಕ್ಕೆ ಸಾಧ್ಯನಾ? ಈ ಅನುಮಾನವನ್ನ ಪ್ರಿಯಾಂಕಾ ವಾದ್ರಾ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಇದೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಸ್ಟ್ ಗಮನಕ್ಕೆ ಬಂದರೂ ಕೂಡ ಅವರು ಸುಮ್ಮನೆ ಕೂತಿದ್ ಯಾಕೆ ಅನ್ನೋ ಪ್ರಶ್ನೆಯನ್ನು ಕಾಂಗ್ರೆಸ್ನ ನಾಯಕರು ಕೇಳ್ತಾ ಇದ್ದಾರೆ. ಈಗ ಪ್ರಿಯಾಂಕಾ ವಾದ್ರಾ ಕೂಡ. ಇನ್ನು ಈ ಅಕ್ರಮದಲ್ಲಿ ಚಂಪತ್ ರಾಯ್ ಅವರ ಪಾತ್ರ ಏನು? ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಮತ್ತು ವಿಶ್ವ ಹಿಂದೂ ಪರಿಷತ್ನ ಉಪಾಧ್ಯಕ್ಷರು ಚಂಪತ್ ರಾಯ್. ಎಸ್ಐಟಿ ಅಧಿಕಾರಿಗಳು ಚಂಪತ್ ರಾಯ್ ಅವರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ದೇಣಿಗೆ ಸಂಗ್ರಹದ ಮೇಲುಸ್ತುವಾರಿ ಮಾಡದೆ ಚಂಪತ್ ರಾಯ್ ನಿರ್ಲಕ್ಷ್ಯ ವಹಿಸಿದ್ರು ಅನ್ನುವಂತ ಆರೋಪದ ಜೊತೆಗೆ ದೂರುಗಳು ಬಂದಾಗ ನಿರ್ಲಕ್ಷ್ಯ ಮಾಡಿದ್ರು. ಹಣ ಕದ್ದವರು ಯಾರು ಅಂತ ಗೊತ್ತಿದ್ರು ಕೂಡ ಸುಮ್ಮನಿದ್ರು. ಮಾಹಿತಿ ಇದ್ದು ಸುಮ್ಮನಿದ್ರು ಅನ್ನೋದು ಚಂಪತ್ ರಾಯ್ ಅವರ ಮೇಲೆ ಇರುವಂತ ಆರೋಪ. ಇನ್ನು ಈ 8 ನೌಕರರು, ಬಂಧಿತ 8 ನೌಕರರ ಪೈಕಿ ಕೆಲವರು ಚಂಪತ್ ರಾಯ್ ಅವರಿಗೆ ಆಪ್ತರು ಅಂತ. ಅದರಲ್ಲೊಬ್ಬ ಅವರ ಮಾಜಿ ಕಾರು ಚಾಲಕ. ಸೊ ಇದೆಲ್ಲವೂ ಕೂಡ ಚಂಪತ್ ರಾಯ್ ಅವರನ್ನ ಅನುಮಾನದ ದೃಷ್ಟಿಯಿಂದ ನೋಡೋ ತರ ಮಾಡಿದೆ. ಅವರನ್ನ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಇದೆ. ವಿಶ್ವ ಹಿಂದೂ ಪರಿಷತ್ನ ಉಪಾಧ್ಯಕ್ಷರು ಚಂಪತ್ ರಾಯ್. ಮಂದಿರ ನಿರ್ಮಾಣದಿಂದ ಹಿಡಿದು ದೇಣಿಗೆ ಸಂಗ್ರಹ, ಮಂದಿರದಲ್ಲಿ ನಡೆದಂತ ಎಲ್ಲಾ ಕಾರ್ಯಕ್ರಮದ ಉಸ್ತುವಾರಿಯೂ ಕೂಡ ಅವರೇ ಆಗಿದ್ರು. ಸದ್ಯ ಅವರನ್ನ ಕೂಡ ವಿಚಾರಣೆಗೊಳಪಡಿಸೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ರಾಮನ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತ ನಾನು ಹಿಂದೆನೇ ಹೇಳಿದ್ದೆ ಅಂತ ಈಗ ಪ್ರಿಯಾಂಕರ್ಗೆ ಮಾತನಾಡಿದ್ದಾರೆ. 5 ವರ್ಷದಲ್ಲಿ 500 ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ಪ್ರಿಯಾಂಕರ್ಗೆ ಮಾತನಾಡಿದರು. ರಾಮನ ಹೆಸರಲ್ಲಿ ಮೋಸ ಮಾಡ್ತಿದ್ದಾರೆ ಅಂತ ನಾನು ಮೊದಲೇ ಹೇಳಿದ್ದೆ. ಇದು ಪ್ರಿಯಾಂಕರ್ಗೆ ರಾಜ್ಯದ ಗೃಹ ಸಚಿವರ ಪ್ರತಿಕ್ರಿಯೆ. ಪ್ರಾಣ ಪ್ರತಿಷ್ಠೆ ಮಾಡಿದಂತ ಮೋದಿ ದುಡ್ಡು ಹೊಡೆದಿಲ್ಲ ಅಂತ ಹೆಂಗ್ ಹೇಳೋದು?
ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ರಾಮನ ಹೆಸರಲ್ಲಿ ಮೋಸ ಮಾಡ್ತಾ ಇರೋದು ಮಂಜುನಾಥ ಸ್ವಾಮಿನಲ್ಲಿ ನಿಜ ಹೇಳ್ತಾರೆ ಅಂತ ಹೇಳಿಲ್ವ ಮೊನ್ನೆನೂ ಕೂಡ ನಾನು. ಈಗ ಯಾರು ಜವಾಬ್ದಾರಿ ಅದಕ್ಕೆ? ದೊಡ್ಡ ಮಾತಾಡ್ತಾರಲ್ಲ ಯೋಗಿ ಆದಿತ್ಯನಾಥ್, ರಾಮ್ ಭಕ್ತರ ಏನು ಭಾವನೆಗಳ ಜೊತೆ ಚಲ್ಲಾಟ ಆಡಬೇಡಿ. ಚಲ್ಲಾಟ ಯಾರು ಆಡಿದ್ರು ಸ್ವಾಮಿ? ನಿಮ್ಮವರಲ್ವಾ? ನಿಮ್ಮದೇ ಸರ್ಕಾರ ಇರೋದಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿಯವರು, ಇನಾಗ್ರೇಷನ್ ಮಾಡಿದ್ದು ಮೋದಿಯವರು, ಪೂಜೆ ಮಾಡಿದ್ದು ಮೋದಿಯವರು. ದುಡ್ಡು ಹೊಡೆದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಇವರು ರಾಮನ ಹೆಸರಲ್ಲಿ ಮೋಸ ಮಾಡ್ತಾ ಇರೋದು ಮಂಜುನಾಥ ಸ್ವಾಮಿನಲ್ಲಿ ನಿಜ ಹೇಳ್ತಾರೆ ಅಂತ ಹೇಳಿಲ್ವ ಮೊನ್ನೆನೂ ಕೂಡ ನಾನು. ಈಗ ಯಾರು ಜವಾಬ್ದಾರಿ ಅದಕ್ಕೆ? ದೊಡ್ಡ ಮಾತಾಡ್ತಾರಲ್ಲ ಯೋಗಿ ಆದಿತ್ಯನಾಥ್, ರಾಮ್ ಭಕ್ತರ ಏನು ಭಾವನೆಗಳ ಜೊತೆ ಚಲ್ಲಾಟ ಆಡಬೇಡಿ. ಚಲ್ಲಾಟ ಯಾರು ಆಡಿದ್ರು ಸ್ವಾಮಿ? ನಿಮ್ಮವರಲ್ವಾ? ನಿಮ್ಮದೇ ಸರ್ಕಾರ ಇರೋದಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿಯವರು, ಇನಾಗ್ರೇಷನ್ ಮಾಡಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.